ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆ ಅತ್ಯಂತ ರೋಚಕ, ಬಿರುಗಾಳಿ ಎಬ್ಬಿಸಲಿರುವ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸುಭಾಷ್ ಮಾಡಿದ ಮಹಾ ಎಡವಟ್ಟಿಗೆ ನವ್ಯ ಮದುವೆಯನ್ನು ನಿಲ್ಲಿಸಿದ್ದು, ಶಿವರಾಮೇಗೌಡರು ಸುಭಾಷನ ಮೇಲೆ ಕೆಂಡಾಮಂಡಲವಾಗುವುದು ಮತ್ತು ಭದ್ರಾ ಸಾಕ್ಷಿ ಸಮೇತ ಸುಭಾಷನ ಅಸಲಿ ಮುಖವಾಡ ಕಳಚುವ ಈ ಡ್ರಾಮಾ ಇಲ್ಲಿದೆ. ಸಂಚಿಕೆ ಆರಂಭದಲ್ಲಿ ಸಾವಿತ್ರಿ ಮತ್ತು ವಿನಂತಿ ಈಶ್ವರಿ ಚಿತ್ರರನ್ನು ನೋಡಿ ಎದುರಾಗುತ್ತಾರೆ. ನಿಮ್ಮ ಮಗ ಕೋಟ್ಯಾಧೀಶ್ವರ ಆಗಿ ಬಾಳ್ತಾನೆ ಅಂತ ಮೆರಿತಾ ಇದ್ರಲ್ಲ, ಇವಾಗ ನಡೆಯದೇ ಇರೋ ಮದುವೆಗೆ ಯಾಕೆ ಇಷ್ಟೆಲ್ಲ ಸಿದ್ಧತೆ? ನಿಮ್ಮ ಮಗನಿಗೆ MLA ಮಗಳನ್ನು ಮದುವೆಯಾಗೋ ಯೋಗ್ಯತೆಯೇ ಇಲ್ಲ ಎಂದು ವ್ಯಂಗ್ಯವಾಗಿ ಚುಚ್ಚಿ ಮಾತಾಡ್ತಾರೆ. ಇದನ್ನು ಕೇಳಿ ಶಾಕ್ ಆದ ಈಶ್ವರಿ ಹಾಗೂ ಚಿತ್ರ ತಕ್ಷಣವೇ ರೂಮ್ಗೆ ಓಡಿ ಬಂದು ನೋಡಿದಾಗ ಸುಭಾಷ್ ಭಯದಿಂದ ನಡುಗುತ್ತಾ ಕೂತಿರ್ತಾನೆ. ಸುಭಾಷನನ್ನು ತೀವ್ರವಾಗಿ ಪ್ರಶ್ನಿಸಿದಾಗ, ನಾನು ವಿನಂತಿ ಜೊತೆ ಮಾತನಾಡುತ್ತಿದ್ದನ್ನು ನವ್ಯ ನೋಡಿ ತಪ್ಪಾಗಿ ಅರ್ಥೈಸಿಕೊಂಡು ಈ ಮದುವೆ ನಡೆಯುವುದಿಲ್ಲ ಎಂದು ಹೇಳಿ ಹೊರಟು ಹೋದಳು ಎಂದು ಬಾಯಿ ಬಿಡುತ್ತಾನೆ. ಇದರಿಂದ ಕೋಪಗೊಂಡ ಈಶ್ವರಿ, ಅವ್ವ ಮಗಳು ಮದುವೆ ನಿಲ್ಲಿಸಲು ಕಾಯುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಅವರ ಬಳಿಯೇ ಹೋಗಿ ತಗಲಾಕೊಂಡೆಯಾ ಎಂದು ಸುಭಾಷ್ನ ಕೆನ್ನೆಗೆ ಬಾರಿಸ್ತಾಳೆ. ಪರಿಸ್ಥಿತಿ ಕೈ ಮೀರುವುದನ್ನು ಕಂಡು ಈಶ್ವರಿ ತಾನೇ ಸ್ವತಃ ನವ್ಯಂಗೆ ಫೋನ್ ಮಾಡಿ, ಸುಭಾಷ್ ಹಾಗೂ ವಿನಂತಿ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರು, ನೀನು ತಪ್ಪಾಗಿ ತಿಳಿಯಬೇಡ ಎಂದು ಸಮಜಾಯಿಷಿ ನೀಡಲು ಯತ್ನಿಸ್ತಾಳೆ. ಆದರೆ MLA ಸಂಪತ್ ಮಗಳು ನವ್ಯ ತೀವ್ರವಾಗಿ ಗರ್ಜಿಸುತ್ತಾ, ಈ ನವ್ಯನ ಅಷ್ಟು ಸಿಂಪಲ್ಲಾಗಿ ತಗೊಂಬೇಡಿ. ಫಸ್ಟ್ ಮೀಟಿಂಗ್ನಲ್ಲೇ ಹೇಳಿದ್ದೆ ನನಗೆ ಚೀಟಿಂಗ್ ಆಗಲ್ಲ ಅಂತ. ನನ್ನ ಜೊತೆ ಮದುವೆಯಾಗಿ ಅವಳ ಜೊತೆ ಸರಸ ಆಡಲು ಹೊರಟಿದ್ದ ನಿನ್ನ ಮಗನಿಗೆ ನಾನು ತಕ್ಕ ಶಾಸ್ತಿ ಮಾಡದೆ ಬಿಡಲ್ಲ ಎಂದು ಫೋನ್ ಕಟ್ ಮಾಡ್ತಾಳೆ. ಇತ್ತ MLA ಕರೆ ಮಾಡಿ ವಿಷಯ ತಿಳಿಸುತ್ತಿದ್ದಂತೆ ಶಿವರಾಮೇಗೌಡರ ಕೋಪ ನೆತ್ತಿಗೇರುತ್ತದೆ. ಅಟ್ಟಿಗೆ ಬಂದು, ಸುಭಾಷ್ ಎಲ್ಲಿದ್ದೀಯ, ಆಚೆ ಬಾರೋ ಎಂದು ರೋಷದಿಂದ ಕೂಗಾಡ್ತಾರೆ. ಸುಭಾಷ್ ನಾನೇನು ತಪ್ಪು ಮಾಡಿಲ್ಲ ಎಂದು ನಾಟಕವಾಡಲು ಬಂದಾಗ ಶಿವರಾಮೇಗೌಡರು ಕೆಂಡಾಮಂಡಲವಾಗಿ ಅವನಿಗೆ ಸರಿಯಾಗಿ ಬಾರಿಸಿ ಧರ್ಮದೇಟು ನೀಡ್ತಾರೆ. ಇವನಿಗೆ ಎಷ್ಟು ಅವಕಾಶ ಕೊಟ್ಟರೂ ಬದಲಾಗುವುದಿಲ್ಲ ಎಂದು ಸಿಡಿದೇಳುತ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಕಾಡಿನಿಂದ ಮದ್ದು ತಂದದ್ದು ಸುಭಾಷ್ ಅಲ್ಲ, ವಿದ್ಯಾ ಎಂಬ ಸತ್ಯವನ್ನು ಭದ್ರಾ ಸಾಕ್ಷಿ ಸಮೇತ ಶಿವರಾಮೇಗೌಡರ ಮುಂದೆ ತಂದು ನಿಲ್ಲಿಸ್ತಾನೆ. ಭದ್ರನ ಈ ಸಾಹಸ ಮತ್ತು ತನ್ನ ಮೇಲಿರುವ ಪ್ರೀತಿಯನ್ನು ಕಂಡು ವಿದ್ಯಾ ಭಾವುಕಳಾಗ್ತಾಳೆ. ಅಟ್ಟಿಯವರ ಮುಂದೆ ಸಾಕ್ಷಿ ಸಮೇತ ಬಣ್ಣ ಬಯಲಾದ ಸುಭಾಷನಿಗೆ ಶಿವರಾಮೇಗೌಡರು ಯಾವ ರೀತಿ ಕಠಿಣ ಶಿಕ್ಷೆ ವಿಧಿಸ್ತಾರೆ? ಈಶ್ವರಿ ತನ್ನ ಮಗನನ್ನು ಎತ್ತ ತಪ್ಪಿಗೆ ಇನ್ನೂ ಎಷ್ಟು ಅವಮಾನ ಎದುರಿಸಬೇಕು? ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸಿ. ಮುಂದೆ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ನನ್ನ ಚಾನಲ್ಲು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ನಿಮಗೆ ನಾನು ಯಾವುದೇ ಅಪ್ಡೇಟ್ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ದಿನಕ್ಕೆ ಒಂದು 3ರಿಂದ 4 ಸೀರಿಯಲ್ ಹಾಕೋದ್ರಿಂದ ಒಂದೊಮ್ಮೆ ನಿಮಗೆ ನೋಟಿಫಿಕೇಷನ್ ಸಿಗಲ್ಲ. ಹಾಗಾಗಿ ಸೀರಿಯಲ್ ಅಪ್ಡೇಟಿಗೆ ನನ್ನ ಚಾನಲ್ಗೆ ವಿಸಿಟ್ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.